ನರೇಂದ್ರ ಮೋದಿ ಇಷ್ಟು ಖುಷಿಯಾಗಿರೋದನ್ನು ನೀವು ಹಿಂದೆಂದೂ ನೋಡಿರೋಕ್ಕೆ ಸಾಧ್ಯನೇ ಇಲ್ಲ. ಅದು ಕೂಡ ನರೇಂದ್ರ ಮೋದಿ ಖುಷಿಯಾಗೋಕ್ಕೆ ಕಾರಣ ಅವರು ಇಸ್ರೇಲ್ನಲ್ಲಿರೋದು. ಇಸ್ರೇಲ್ನ ಪ್ರಧಾನಿ ತನ್ನ ಆತ್ಮೀಯ ಗೆಳೆಯ ಬೆಂಜಮಿನ್ ನೆತಾನ್ಯಾಹು ಅವರ ಪತ್ನಿ ಜೊತೆಗೆ ನರೇಂದ್ರ ಮೋದಿ ನಗನಗ್ತಾ ಸಂತಸದ ಕ್ಷಣಗಳನ್ನು ಹಂಚಿಕೊಂಡಿರುವಂಥದ್ದು. ಬೆಂಜಮಿನ್ ನೆತಾನ್ಯಾಹು ಕೂಡ ಈ ಒಂದು ಸಂತಸದ ಕ್ಷಣಕ್ಕೆ ಕಾರಣ ಆಗಿದ್ದು. ಯಾಕಂದರೆ ಇದು ಸಫರನ್ ಕನೆಕ್ಷನ್. ಇಲ್ಲಿ ನರೇಂದ್ರ ಮೋದಿ ವಿಶೇಷವಾಗಿ ತಮ್ಮ ಸಫರನ್ ಕನೆಕ್ಷನ್ ನೆತಾನ್ಯಾಹು ಅವರ ಪತ್ನಿ ಆ ರೀತಿಯ ಒಂದು ಅಂದರೆ ಕೇಸರಿ ಬಣ್ಣದ ಕೋಟನ್ನು ಹಾಕ್ಕೊಂಡಿದ್ರಿಂದ ಅದನ್ನು ತೋರಿಸ್ತಾ ನೋಡಿ, ನಮ್ಮದು ಕೇಸರಿ ಅಂತ ಸೇಮ್ ಪಿಂಚ್ ಅಂತ ಹೇಳಿ ನರೇಂದ್ರ ಮೋದಿ ನಕ್ಕು ಖುಷಿ ಪಟ್ಟಿದ್ದಾರೆ. ಭಾರತ ಇಸ್ರೇಲ್ನ ಸಂಬಂಧ ಅಂತಹದ್ದು ಅನ್ನೋದನ್ನು ನರೇಂದ್ರ ಮೋದಿ ಇಲ್ಲಿ ಸೂಚ್ಯವಾಗಿ ಹೇಳ್ತಾ ಇದ್ದಾರೆ. ಈಗ ಇಸ್ರೇಲ್ನ ಪರಿಸ್ಥಿತಿಯಲ್ಲೇ ಭಾರತ ಇದೆ ಅನ್ನೋದನ್ನು ಗಮನಿಸಬೇಕು. ಹೇಗೆ ಇಸ್ರೇಲ್ ತನ್ನ ಸುತ್ತಮುತ್ತ ಮುಸ್ಲಿಂ ರಾಷ್ಟ್ರಗಳಿಂದ ಆವರಿಸಿಕೊಂಡು ಅವರಿಂದ ಪ್ರತಿದಿನ ಯಾವ ರೀತಿಯಲ್ಲಿ ವಿರೋಧವನ್ನು ದಾಳಿಗಳನ್ನು ಎದುರಿಸ್ತಾ ಇದೆಯೋ ಅದೇ ರೀತಿಯಲ್ಲಿ ಭಾರತ ಕೂಡ ಈಗ ಪಕ್ಕದ ಪಾಕಿಸ್ತಾನ, ಬಾಂಗ್ಲಾದೇಶ ಎಲ್ಲ ರಾಷ್ಟ್ರಗಳು ಅಂದರೆ ಬೇರೆ ಬೇರೆ ಧರ್ಮದ ರಾಷ್ಟ್ರಗಳು ಭಾರತವನ್ನು ಗುರಿಯಾಗಿಸ್ತಾ ಇರುವಂಥ ದಿನಗಳಲ್ಲಿ ಇಸ್ರೇಲ್ನ ಸ್ಥಿತಿ ಭಾರತಕ್ಕೆ ಬಂದಿದೆ. ಒಂದು ಕಡೆ ಭಾರತ ಕೂಡ ಸ್ಟ್ರಾಂಗ್ ಆಗ್ತಾ ಇರೋದರ ನಡುವೆ ಭಾರತದ ಶತ್ರುಗಳು ಕೂಡ ಅಷ್ಟೇ ಸ್ಟ್ರಾಂಗ್ ಆಗ್ತಾ ಇದ್ದಾರೆ. ಈಗ ಭಾರತಕ್ಕೆ ಇಸ್ರೇಲ್ನ ಸ್ನೇಹದ ಅವಶ್ಯಕತೆ ಈಗ ಅನ್ನೋದಕ್ಕಿಂತ ಸದಾ ಭಾರತ ಇಸ್ರೇಲ್ ಸ್ನೇಹ ಇದ್ದೇ ಇದೆ. ಯಾಕೆಂದರೆ ಭಾರತ ಕೂಡ ಅಂಥ ಒಂದು ಸನಾತನವಾದ ಸಂಸ್ಕೃತಿ, ಇಸ್ರೇಲ್ನ ಯಹೂದಿಗಳ ರೀತಿ ಅವರು ಕೂಡ ತಮ್ಮ ಧರ್ಮವನ್ನು ಉಳಿಸ್ಕೊಳ್ಳೋದಕ್ಕೆ ಹೋರಾಡ್ತಾ ಇದ್ದಾರೆ. ಹಾಗೆ ಭಾರತದಲ್ಲಿ ಈಗ BJPಯ ಸಿದ್ಧಾಂತ ಏನಿದೆ, ಸನಾತನವನ್ನು ಉಳಿಸೋದು, ಅದರ ಮೇಲೆ ಆಗ್ತಾ ಇರುವಂಥ ಅಬ್ರಹಾಮಿಕ್ ರಿಲಿಜನ್ನ ದಾಳಿ, ಅಂದರೆ ಈ ಅಬ್ರಹಾಮಿಕ್ ರಿಲಿಜಿಯನ್ ಏನಿದೆ ಆ ಒಂದು ಧರ್ಮಗಳು ದಾಳಿ ನಡೆಸ್ತಾ ಇರೋದರ ಬಗ್ಗೆ BJP ಪದೇ ಪದೇ ಅದನ್ನು ವಿರೋಧ ಮಾಡುತ್ತೆ. ಅದಕ್ಕೆ ಇಸ್ರೇಲ್ ಕೂಡ ಜೊತೆಯಾಗಿ ನಿಂತ್ಕೊಳ್ಳುತ್ತೆ. ಯಾಕೆಂದರೆ ಇಸ್ರೇಲ್ ಕೂಡ ಅದೇ ದಾಳಿಗಳನ್ನು ಎದುರಿಸ್ತಾ ಇದೆ. ಜಗತ್ತಿನ ಅತ್ಯಂತ ಸನಾತನವಾದ ಹಳೆಯ ಧರ್ಮಗಳು ಎರಡೂ ಕೂಡ ಒಗ್ಗಟ್ಟಾಗಿ ನಿಂತ್ಕೊಂಡ್ರೆ ಅದು ತಂತ್ರಜ್ಞಾನದ ದೃಷ್ಟಿಯಿಂದ ಭಾರತ ಈಗ ಹೇಗೆ ತಂತ್ರಜ್ಞಾನವನ್ನು ಇಸ್ರೇಲ್ನಿಂದ ಆಮದು ಮಾಡ್ಕೊಳ್ಳುತ್ತೋ, ಇಬ್ಬರು ಕೂಡ ಎಕ್ಸ್ಚೇಂಜ್ ಮಾಡ್ಕೊಳ್ತಾರೆ ಕೆಲವು ಸಾರಿ. ಅಂದರೆ ಭಾರತವೇ ಆಮದು ಮಾಡ್ಕೊಳ್ಳುತ್ತೆ. ಅತ್ಯಂತ ಚಿಕ್ಕ ರಾಷ್ಟ್ರ ಇಸ್ರೇಲ್ನ ತಂತ್ರಜ್ಞಾನ ಭಾರತಕ್ಕಿಂತ ಮುಂದುವರೆದಿದೆ. ಹಾಗಾಗಿ ಭಾರತ ಇಸ್ರೇಲ್ನ ಸಂಬಂಧಕ್ಕೆ ಬಹಳ ಮಹತ್ವ ಇದೆ. ಭಾರತ ಯಾವಾಗಲೂ ಕೂಡ ಇಸ್ರೇಲ್ ಪ್ಯಾಲೆಸ್ತೈನ್ ವಿಚಾರ ಬಂದಾಗ ಇಸ್ರೇಲ್ ಪರವಾಗಿ ನಿಂತ್ಕೊಳ್ಳುತ್ತೆ. ಪ್ಯಾಲೆಸ್ತೈನ್ ವಿಚಾರವಾಗಿ ಭಾರತದಲ್ಲಿ ಪ್ಯಾಲೆಸ್ತೈನ್ ಪರವಾಗಿ ಪ್ರಿಯಾಂಕಾ ಗಾಂಧಿ ರೀತಿಯವರು, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಒಂದು ವ್ಯಾನಿಟಿ ಬ್ಯಾಗನ್ನು ಕೂಡ ಪ್ಯಾಲೆಸ್ತೈನ್ ಹೆಸರಿದ್ದನ್ನು ಹಾಕ್ಕೊಂಡು ಲೋಕಸಭೆಗೆ ಬಂದು ದೊಡ್ಡ ವಿವಾದ ಸೃಷ್ಟಿ ಮಾಡಿದ್ರು. ಆ ರೀತಿಯಲ್ಲಿ ಭಾರತ ಯಾವಾಗಲೂ, ಅದರಲ್ಲೂ ಭಾರತ ಅಂದರೆ ಈಗಿರುವಂಥ ಅಧಿಕಾರದಲ್ಲಿರುವಂಥ BJP ಇಸ್ರೇಲ್ ಜೊತೆ ನಿಂತರೆ ಕಾಂಗ್ರೆಸ್ ಮತ್ತದರ ಮಿತ್ರ ಪಕ್ಷಗಳು ಪ್ಯಾಲೆಸ್ತೈನ್ ಜೊತೆ ನಿಂತ್ಕೊಳ್ತವೆ. ಹಾಗಾಗಿ ಮೋದಿಯ ಆತ್ಮೀಯ ಸಂಬಂಧ, ಒಡನಾಟ ಇಸ್ರೇಲ್ನ ಅಧ್ಯಕ್ಷರ ಜೊತೆ ಕಾಣಿಸಿದ್ದು ವಿಶೇಷವಾಗಿದೆ. ಇಸ್ರೇಲ್ನಲ್ಲಿ ಮೋದಿ ಪ್ರವಾಸವನ್ನು ಕೈಗೊಂಡು ಮತ್ತಷ್ಟು ಸಂಬಂಧವನ್ನು ಗಟ್ಟಿಯಾಗಿಸ್ತಾ ಇದ್ದಾರೆ ಅನ್ನೋದು ಕಂಡು ಬರ್ತಾ ಇದೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.